ಅಮ್ಮ, ನಾನ್ ಯಾಕಮ್ಮ ಕಪ್ಪುಗೊಟ್ಟಿದ್ದು? ಯಾರು ನನ್ನನ್ನ ಪ್ರೀತಿ ಮಾಡಲ್ಲ. ನಾನಂದ್ರೆ ಯಾರಿಗೂ ಇಷ್ಟ ಅಲ್ಲ. ನಾನಿದ್ದೀನಲ್ಲ ತಾಯಿ. ಅಮ್ಮ ನೋಡಮ್ಮ, ಬೇರೆ ಯಾರೂ ಇಲ್ಲ. ಪರೀಕ್ಷೆಯಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದೆ ಅಮ್ಮ. ನನ್ ಮಾರ್ಕ್ಸ್ ಕಡಿಮೆ ಮಾಡಿ ಪ್ರೀತಿಗೆ ಟಾಪರ್ ಅಂತ ಪೊಸಿಷನ್ ಕೊಟ್ಟಿದ್ದಾರೆ. ನಾನ್ ಸ್ಕೂಲ್ಗೆ ಹೋಗಲ್ಲಮ್ಮ. ಪೂಜಾ 2 ದಿನ ಸ್ಕೂಲ್ಗೆ ಹೋಗೋದಿಲ್ಲ. ಆದ್ರೆ ಯಾರು ಕೇರ್ ಮಾಡಲ್ಲ. ಅಷ್ಟರಲ್ಲೇ ಇಂಟರ್ ಸ್ಕೂಲ್ ಕ್ವಿಸ್ ಕಾಂಪಿಟೇಷನ್ ಬರುತ್ತೆ. ಪೂಜಾನ ಸ್ಕೂಲಿಂದ ಪ್ರೀತಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾಳೆ. ಇವಳ ಸ್ಕೂಲ್ ವಿನ್ ಆಗೋದು ಅವಳ ಕೈಯಲ್ಲೇ ಇತ್ತು. ಆದ್ರೆ ಪ್ರೀತಿಗೆ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ. ಎಲ್ಲ ರಾಂಗ್ ಆನ್ಸರ್ಸ್ ಅವಳು ಹೇಳ್ತಿದ್ಲು. ಅವರ ಸ್ಕೂಲ್ ಲಾಸ್ಟ್ ಅಲ್ಲಿತ್ತು. ಹೆಡ್ ಟೀಚರ್ ತುಂಬಾನೇ ಯೋಚನೆಯಲ್ಲಿ ಬೀಳ್ತಾರೆ. ಪ್ರೀತಿಯಿಂದ ಸ್ಕೂಲಿನ ಮಾನ ಮರ್ಯಾದೆ ಹೋಗ್ತಿತ್ತು. ಹೆಡ್ ಟೀಚರ್ ಜೇಶ್ವಾಲ್ ಸರ್ ಹತ್ರ ಪೂಜನ ಬಗ್ಗೆ ಮಾತಾಡ್ತಾರೆ. ಸರ್, ನಂಗನ್ಸುತ್ತೆ ನಾವೀ ಕಾಂಪಿಟೇಷನ್ ಸೋತ್ಬಿಡ್ತೀವಿ. ಇಲ್ಲ, ನನ್ ಸ್ಕೂಲ್ ಸೋಲಂಗಿಲ್ಲ. ನೀವ್ ಏನ್ ಬೇಕಾದ್ರೂ ಮಾಡಿ, ನನ್ನ ಸ್ಕೂಲು ವಿನ್ ಆಗ್ಬೇಕು. ಹೆಡ್ ಟೀಚರ್ ಆಗ್ಲೇ ಕಾರ್ ತಗೊಂಡು ಪೂಜನ ಮನೆಗೆ ಹೋಗ್ತಾರೆ. ಪೂಜಾ, ಹೇಳಮ್ಮ, ಬೇಗ ಹೋಗ್ಬೇಕು. ಹೆಡ್ ಟೀಚರ್ ನೀವಾ? ಇದು ಬರ್ತೀನಿ ಹಂಗಂತ ಹೇಳಿ ಪೂಜಾ ಹೆಡ್ ಟೀಚರ್ ಜೊತೆ ಬರ್ತಾಳೆ. ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕರೆಕ್ಟ್ ಆನ್ಸರ್ಸ್ ಹೇಳ್ತಾಳೆ. ಮತ್ತೆ ಅವ್ರ ಸ್ಕೂಲ್ ಫಸ್ಟ್ ಬರುತ್ತೆ. ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಜೇಶ್ವಾಲ್ ಸರ್ ಅವರೇ ಬಂದು ಅವರು ಸಾರಿ ಹೇಳ್ತಾರೆ. ಮಗು ಪೂಜಾ, ನಾವ್ ನಿನ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡಿದೀವಿ, ಕ್ಷಮೆ ಕೊಡಮ್ಮ. ಹೌದಮ್ಮ, ನನ್ನಿಂದಾನು ತಪ್ಪಾಗಿದೆ. ನೀನೇ ಒಳ್ಳೆ ಹುಡುಗಿ ಸ್ಕೂಲಿದ್ದು. ಪೂಜಾ, ನಾನಿವತ್ತೊಂದ್ ವಿಷಯ ಅರ್ಥ ಮಾಡ್ಕೊಂಡೆ. ಆಚೆ ಕಾಣಿಸೋ ಸೌಂದರ್ಯದಿಂದ ಏನೂ ಆಗಲ್ಲ ಅಂತ. ನಾವಿಬ್ರು ಇನ್ಮೇಲೆ ಫ್ರೆಂಡ್ಸ್. ನಿಜವಾಗ್ಲೂ ನಾ ಪ್ರೀತಿ? ಹೌದೇ ಹುಚ್ಚಿ, ನಿಜವಾಗ್ಲು. ಹಂಗಂತ ಹೇಳಿ ಇಬ್ರು ಹಗ್ ಮಾಡ್ಕೋತಾರೆ. ಸ್ಕೂಲ್ ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಸಹ ತಗೋತಾಳೆ. ಮತ್ತೆ ಎಲ್ಲರೂ ಅವಳನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಕ್ಲಾಸ್ ಅಲ್ಲಿರುವ ಎಲ್ಲ ಮಕ್ಳು ಪೂಜಾ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ಪ್ರೀತಿ ಸಹ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಪೂಜಾಗೆ ಎಲ್ಲ ಸಿಗುತ್ತೆ. ಹಿಂಗೆ ಸಂತೋಷವಾಗಿ ಜೀವನ ಸಾಗಿಸ್ತಿರ್ತಾಳೆ.